ನಮ್ಮ ಗ್ಯಾರಂಟಿಗಳನ್ನು ಮೋದಿ ಅವರು ಕಾಪಿ ಮಾಡಿದ್ದಾರೆ. ಆದರೂ ಬಿಟ್ಟಿ ಬೋಗಸ್ ಕಾರ್ಯಕ್ರಮ ಅಂತಾರೆ. ಪ್ರಧಾನಿ ಮೋದಿ ವಿರುದ್ಧ ಮಾಜಿ ಸಚಿವ ಎಚ್ ಆಂಜನೇಯ ಕಿಡಿಕಾರಿದ್ದಾರೆ. ಬಿಜೆಪಿಯವರು ನಮ್ಮ ಗ್ಯಾರಂಟಿಗಳನ್ನು ಕಾಪಿ ಮಾಡಿದ್ದಾರೆ, ನಮ್ಮದೇ ಕಾಪಿ ಮಾಡಿ ಆದರೂ ಬಿಟ್ಟಿ ಬೋಗಸ್ ಕಾರ್ಯಕ್ರಮ ಅಂತಾರೆ. ಹೋದ ಕಡೆಯೆಲ್ಲ ಪ್ರಚಾರದಲ್ಲಿ ಭಾಗಿಯಾದಾಗ ಮಾತಾಡ್ತಾರೆ. ಆಂಜನೇಯ ಕಿಡಿಕಾರಿದ್ದಾರೆ ಮೋದಿ ಅವರ ಹೇಳಿಕೆ ವಿರುದ್ಧ. ಪ್ರಧಾನಿ ಮೋದಿ ಶ್ರೀಮಂತರನ್ನಾಗಿಸಿದ್ರು, ಕೆಲವರನ್ನ ಉದ್ಧಾರ ಮಾಡೋಕೆ ಬಿಜೆಪಿ ಸರ್ಕಾರ ಇರೋದು. ದೆಹಲಿಯಲ್ಲಿ ರೈತ ಪ್ರತಿಭಟಿಸ್ತಾ ಇದ್ರು ಕೂಡ ಸೌಜನ್ಯಕ್ಕೂ ಕೂಡ ಕರೆದು ಮಾತನಾಡಿಸೋಕೆ ಹೋಗಿಲ್ಲ ಪ್ರಧಾನಿ. ಅಟ್ಟಹಾಸ, ಸರ್ವಾಧಿಕಾರ, ಅಹಂಕಾರದಿಂದ ಪ್ರಧಾನಿ ಮೋದಿ ಮೆರೀತಾ ಇದ್ದಾರೆ. ಇದು ಎಚ್ ಆಂಜನೇಯ ಪ್ರಧಾನಿ ಮೋದಿ ವಿರುದ್ಧ ವಾಗ್ದಾಳಿ ನಡೆಸಿರುವುದು. ಅವ್ರ ಪಾರ್ಟಿಯವರು ಕೆಲವು ಕಾಪಿಯನ್ನು ಮಾಡಿದ್ದಾರೆ. ಮಧ್ಯಪ್ರದೇಶದಲ್ಲಿ ನಮ್ಮದೇ ಕಾಪಿ ಮಾಡಿದ್ದಾರೆ. ಮತ್ತೆ ಹೇಳೋದೆಲ್ಲ ಇದು ಬಿಟ್ಟಿ ಪ್ರೋಗ್ರಾಮು ಅಂತಾರೆ. ಅಲ್ಲರಿ, 2014 ಹಿಂದೆ ನೀವು ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಏನೆಲ್ಲ ಭರವಸೆ, ಏನೆಲ್ಲ ಸುಳ್ಳು ಹೇಳಿ, ಏನೆಲ್ಲ ಜನರಿಗೆ ವಂಚಿಸಿ ಬಂದರು ನೀವು. ಮನಮೋಹನ್ ಸಿಂಗ್ ಸರ್ಕಾರ ಈಗಿರ್ತಕ್ಕಂಥ ಬೆಲೆಗಳನ್ನು ಏರಿಕೆ ಮಾಡಿಬಿಟ್ಟು ಬಡವರ ಸ್ಥಿತಿಯನ್ನು ದಿವಾಳಿ ಮಾಡಿಬಿಟ್ಟಿದೆ. ಬಡವರು ಜೀವನ ಮಾಡೋದೇ ಕಷ್ಟ ಆಗಿದೆ, ಸಂಕಷ್ಟದಲ್ಲಿದ್ದಾರೆ, ಬೆಂಕಿಯಲ್ಲಿ ಇದ್ದಾರೆ ಅಂತಂದು ಹೇಳಿದಂಥ ನೀವು ಆಗ ಬೆಲೆ ಎಲ್ಲ ನಿಯಂತ್ರಣ ಮಾಡ್ತೀವಿ ನಾವು ಅಂತ ಹೇಳಿ ಬಂದಂಥವ್ರು ನೀವು ಏನು ಮಾಡಿದಿರಿ? ಶ್ರೀಮಂತರಾಗಿರ್ಬೇಕನ್ನೋ ನಿಮ್ಮ ಇದು. ಅದು ಎಲ್ಲ ಶ್ರೀಮಂತರು ಅಲ್ಲ, ಕೈ ಬೆರಳೆಣಿಕೆಯಷ್ಟಿರ್ತಕ್ಕಂಥ ಕರೋಡ್ಪತಿಗಳು. ಇಂಡಿಯಾ ದೇಶದಲ್ಲಿ ನಂಬರ್ 1 ಶ್ರೀಮಂತರು ಅಂತಕ್ಕಂಥ 5-6 ಜನ ಇದ್ದಾರೆ. ಅವರ ಉದ್ಧಾರಕ್ಕೋಸ್ಕರ ನೀವು ಇರ್ತಕ್ಕಂಥವ್ರು. ನೀವು ಅವರ ಸಾಲವನ್ನು, ಬಡ್ಡಿಯನ್ನು ಮನ್ನಾ ಮಾಡ್ತೀರಾ. ರೈತರು ನಮಗೆ ಅನ್ನ ನೀಡ್ತಕ್ಕಂಥ ಅನ್ನದಾತರು, ದೇವರು ನಮಗೆ. ಅವರು ಯಾರಾದರೂ ಫಸ್ಟ್ ನಾವು ನಮಸ್ಕಾರ ಮಾಡಬೇಕು ಅಂದರೆ ಗಣಪತಿಗಲ್ಲ, ಪರಮೇಶ್ವರಿಗಲ್ಲ, ರಾಮನಿಗಲ್ಲ, ನಮಗೆ ಅನ್ನ ನೀಡ್ತಕ್ಕಂಥ ರೈತನಿಗೆ ನಾವು ಖಾಲಿ ಬಿಡಬೇಕು. ಕಾರಣ ಮಳೆ ಬೆಳೆ ಏನದೇ ಆಕಾಶವೇ ನೋಡ್ಕೊಂಡು, ಭೂಮಿ ನೋಡ್ಕೊಂಡು, ಭೂಮಿ ಬಿತ್ತಿದಂಥ ಬೀಜ ಹುಟ್ಟುತ್ತೋ ಇಲ್ಲೋ ಅನ್ನೋದು ನೋಡಿ ಆ ಸಂಕಟದಲ್ಲಿ ಆತನ ಜೀವನ ಹೇಗಿದೆ ಅನ್ನೋದು ನಿಮಗೆ ಗೊತ್ತಿದೆ. ಆತನೇ ನಮಗೆ ದೇವರು. ಆತನ ಬಗ್ಗೆ ಇವರು ಎಳ್ಳಷ್ಟು ಕೂಡ ಕರುಣೆ ತೋರಲಿಲ್ಲ. ರೈತರಿಗೆ ನಮಗೆ APMC ಕಾಯ್ದೆ ಅಡ್ಡಿ ಬರ್ತಾಯಿದೆ, ನಮಗೆ ಬೆಂಬಲ ಬೆಲೆ ಸಿಗ್ತಾಯಿಲ್ಲ ಅಂತಂದೇಳಿ ದೆಹಲಿಯಲ್ಲಿ ಚಳವಳಿ ಮಾಡಿದರೆ ಅವನ್ನ ಕರೆದು ಮಾತನಾಡುವ ಸೌಜನ್ಯ ತೋರಿಸ್ತಾ ಇಲ್ಲ ಈ ಸರ್ಕಾರ. ಅಂದರೆ ರೈತರ ವಿರೋಧಿ, ಬಡವರ ವಿರೋಧಿ, ಮಹಿಳೆಯರ ವಿರೋಧಿ, ದಲಿತರ ವಿರೋಧಿ, ಶ್ರೀಮಂತರ ಪರ ನಿಲುವನ್ನು ಹೊಂದಿರತಕ್ಕಂಥ ಈ BJPಯನ್ನು ಧಿಕ್ಕರಿಸಬೇಕು. ಮೋದಿಯವರ ಅಧಿಕಾರದ ಅಟ್ಟಹಾಸದಿಂದ ಮೆರೀತಿದ್ದಾರೆ, ಸರ್ವಾಧಿಕಾರದಿಂದ ಮೆರೀತಿದ್ದಾರೆ. ಅದಕ್ಕೆ ಅಂತ್ಯ ಆಡಲಿಕ್ಕೆ ಇವತ್ತು ದೇಶಾದ್ಯಂತ ಇಂಡಿಯಾ ಒಕ್ಕೂಟವನ್ನು ನೀವು ಆಯ್ಕೆ ಮಾಡಬೇಕು. ಈ ಗ್ಯಾರಂಟಿಯನ್ನು ಮೋದಿಯವರು ಕಾಪಿ. ಕೊಪ್ಪಳದಲ್ಲಿ ಮಾಜಿ ಸಚಿವ ಎಚ್ ಆಂಜನೇಯ ಪ್ರಧಾನಿ ಮೋದಿ ವಿರುದ್ಧ ಗುಡುಗಿದ್ದಾರೆ. ರೈತ ವಿರೋಧಿ, ಮಹಿಳಾ ವಿರೋಧಿ, ದಲಿತರ ವಿರೋಧಿ, ಅಟ್ಟಹಾಸ, ಸರ್ವಾಧಿಕಾರ, ಅಹಂಕಾರದಿಂದ ಪ್ರಧಾನಿ ಮೋದಿ ಮೆರೀತಾ ಇದ್ದಾರೆ. ನಮ್ಮ ಗ್ಯಾರಂಟಿಗಳನ್ನು ಮಧ್ಯಪ್ರದೇಶ, ಬೇರೆ ಬೇರೆ ಕಡೆ ಅವರು ವಿಧಾನಸಭಾ ಚುನಾವಣೆಯಲ್ಲಿ ಕಾಪಿ ಮಾಡಿದರು. ಈಗ ನೋಡಿದರೆ ಪ್ರಚಾರ ಸಭೆಗಳಲ್ಲಿ, ತಮ್ಮ ಭಾಷಣಗಳಲ್ಲಿ ನಮ್ಮ ಗ್ಯಾರಂಟಿಯನ್ನು ಬೊಗಳೆ ಅಂತಾರೆ, ಬೋಗಸ್ ಅಂತ ಹೇಳ್ತಿದ್ದಾರೆ ಅನ್ನೋದು ಕಿಡಿಕಾರಿದ್ದಾರೆ.